ಅಹಮದಾಬಾದ್ನ ಬಳಿಕ ಮತ್ತೊಂದು ವಿಮಾನ ಅವಘಡ ಸಂಭವಿಸಿದೆ. ಲ್ಯಾಂಡಿಂಗ್ ಆಗ್ತಾ ಇದ್ದಂತೆ ವಿಮಾನದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಉತ್ತರ ಪ್ರದೇಶದ ಲಖನೌ ವಿಮಾನ ನಿಲ್ದಾಣದಲ್ಲಿ ಈ ಅವಘಡ ಸಂಭವಿಸಿದೆ. ಸೌದಿಯಿಂದ ಲಖನೌಗೆ ವಿಮಾನ ಧಾವಿಸಿ ಬರ್ತಾ ಇತ್ತು. ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ ಕೂಡ ವಿಮಾನ ಎಡಭಾಗದ ಚಕ್ರಗಳಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ರಕ್ಷಣಾ ಅಗ್ನಿಶಾಮಕ ತಂಡದಿಂದ ತ್ವರಿತ ಕಾರ್ಯಾಚರಣೆ ನಡೆದಿದೆ. ಅದೃಷ್ಟವಶಾತ್ ಅವಘಡದಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ, ಅನಾಹುತ ಸಂಭವಿಸಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸೌದಿಯಿಂದ ಬಂದಂತಹ ವಿಮಾನ ಇದು ಲ್ಯಾಂಡ್ ಆಗ್ತಾ ಇತ್ತು. ಲ್ಯಾಂಡಿಂಗ್ನ ಸಂದರ್ಭದಲ್ಲಿ ಲ್ಯಾಂಡಿಂಗ್ ವೀಲ್ಸ್ ಅಂತ ಏನು ಕರಿತೀವಿ, ಚಕ್ರಗಳು, ಎಡಭಾಗದ ಚಕ್ರಗಳಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ವಿಮಾನದ ಚಕ್ರದಲ್ಲಿ ಬೆಂಕಿ ಕಾಣಿಸಿಕೊಂಡಿರುವಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಉತ್ತರ ಪ್ರದೇಶದ ಲಖನೌ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ಸಂಭವಿಸಿದೆ. ಅಹಮದಾಬಾದ್ನ ಬಳಿಕ ಮತ್ತೊಂದು ವಿಮಾನ ಅವಘಡ ಸಂಭವಿಸಿದೆ. ಲ್ಯಾಂಡಿಂಗ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ವಿಮಾನದಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಸೌದಿಯಿಂದ ಲಖನೌಗೆ ಬರ್ತಾ ಇತ್ತು ಈ ವಿಮಾನ, ಬಂದು ಇಳಿದಿದೆ ಕೂಡ. ಆ ಹೊತ್ತಿನಲ್ಲಿ ಈ ಅವಘಡ. ಜಗದೀಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಜಗದೀಶ್, 270 ಜನರ ಮಾರಣ ಹೋಮವನ್ನು ಗಮನಿಸಿದ್ದೀವಿ ಇತ್ತೀಚೆಗೆ. ಈಗ ಮತ್ತೊಂದು ಅದೇ ಥರದ ಘಟನೆ ನಡೀತಾ ಇತ್ತೇನೋ, ಆದರೆ ಅದೃಷ್ಟವಶಾತ್ ಆ ಪರಿಯಾಗಿ ಅವಘಡ ಸಂಭವಿಸಿಲ್ಲ. ಇಲ್ಲಾಗಿದ್ದೇನು ಅಂತ ವಾಸು, ನಿನ್ನೆ ಸೌದಿಯಿಂದ ಬಂದಿರತಕ್ಕಂತಹ ವಿಮಾನ ಲಖನೌಗೆ ಲ್ಯಾಂಡ್ ಆಗುತ್ತೆ. ಲಖನೌಗೆ ಲ್ಯಾಂಡ್ ಆಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಎಡಬದ್ದಿದ್ದಂತಹ ವಿಮಾನದ ಚಕ್ರದಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಬಹಳಷ್ಟು ಆತಂಕ ಸೃಷ್ಟಿಯಾಗುತ್ತೆ. ಈ ಒಂದು ವಿಮಾನದಲ್ಲೂ ಸಹಿತ ಬರೋಬ್ಬರಿ 250ಕ್ಕೂ ಹೆಚ್ಚು ಪ್ರಯಾಣಿಕರು ಇದ್ರು ಅನ್ನುವಂತಹ ಮಾಹಿತಿ. ಅದರಲ್ಲೂ ಪ್ರಮುಖವಾಗಿ ಸೌದಿಗೆ ಹೋಗಿರ್ತಕ್ಕಂತಹ ಹಜ್ ಯಾತ್ರೆಗೆ ಹೋಗಿರುವಂತಹ ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಪ್ರವಾಸಿಗರೇ ಇದ್ರು ಅನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಆದ್ರೆ ಈ ಒಂದು ದುರ್ಘಟನೆಗೆ ಕಾರಣ ಏನು ಅನ್ನುವಂತಹ ಮಾಹಿತಿ ಇಲ್ಲಿವರೆಗೂ ಸಹಿತ ಗೊತ್ತಾಗಿಲ್ಲ. ಯಾಕಂದ್ರೆ ಏಕಾಏಕಿ ಟೈರ್ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆ ಇದೆ. ಇಲ್ಲ ಅಂತಂದ್ರೆ ಆ ಒಂದು ಟೈರ್ ನಲ್ಲಿ ಬೆಂಕಿ ಕಾಣಿಸ್ಕೊಳ್ಳೋದಕ್ಕೆ ಮೂಲವಾದಂತಹ ಕಾರಣ ಏನು ಅನ್ನೋ ಬಗ್ಗೆ ಇನ್ನುವರೆಗೂ ಸಹಿತ ಪ್ರಾಥಮಿಕವಾದಂತಹ ತನಿಖೆ ನಡೆಸ್ತಾ ಇದೆ. ಆದ್ರೆ ಯಾವಾಗ ಈ ಘಟನೆ ನಡೆಯುತ್ತೆ, ಘಟನೆ ನಡೆದ ತಕ್ಷಣವೇ ಲಖನೌನಲ್ಲಿರುವಂತಹ ಏರ್ಪೋರ್ಟ್ ಅಥಾರಿಟಿ ಆಗಲಿ ಅಥವಾ ಏರ್ಪೋರ್ಟ್ ನಲ್ಲಿ ಏನಂದ್ರೆ ತುರ್ತು ಸೇವೆಗಂತ ಇರುವಂತಹ ಸಿಬ್ಬಂದಿಗಳು ಬಂದು ಆ ವಿಮಾನದ ಚಕ್ರದ ಏನಂದ್ರೆ ಮೇಲೆ ನೀರನ್ನ ಹಾಕುವಂಥದ್ದು, ಅಂದ್ರೆ ಪೂರ್ತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಆ ಮೂಲಕವಾಗಿ ಆ ಒಂದು ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಸಹಿತ ಪ್ರಾಣಾಪಾಯ ಆಗಿಲ್ಲ. ಇಲ್ಲ ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಮತ್ತೊಂದು ಅವಘಡ ಆಗುವಂತಹ ಸಾಧ್ಯತೆಗಳಿತ್ತು. ಆದ್ರೆ ಈಗ ಹೇಳ್ತಾ ಇರುವಂತಹ ಮಾಹಿತಿ ಪ್ರಕಾರ ಸೌದಿ ಏರ್ಲೈನ್ಸ್ ಇದಾಗಿದ್ದು, ಸೌದಿ ಏರ್ಲೈನ್ಸ್ ಆಗಿರುವಂತಹ ಕಾರಣಕ್ಕಾಗಿ ಘಟನೆಗೆ ಮೂಲವಾದಂತಹ ಕಾರಣ ಏನು ಅಂತ ಈಗಾಗಲೇ ಪ್ರಾಥಮಿಕ ತನಿಖೆಯನ್ನು ಸಹಿತ ಆರಂಭವನ್ನ ಮಾಡಲಾಗಿದೆ. ಆದ್ರೆ ಅದೃಷ್ಟವಶಾತ್ ಯಾವುದೇ ಕಾರಣಕ್ಕೂ ಸಹಿತ ಹೆಚ್ಚಿನ ತೊಂದರೆ ಆಗಿಲ್ಲ, ಹಾನಿ ಆಗಿಲ್ಲ. ಒಂದು ಸ್ವಲ್ಪ ಅಜಾಗರೂಕತೆ ಆಗಿದ್ರು ಸಹಿತ ದೊಡ್ಡ ಮಟ್ಟದಲ್ಲಿ ಮತ್ತೆ ಬಹಳಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಯಾಕಂದ್ರೆ ನೀವು ಮೊನ್ನೆ ನಡೆದಿರ್ತಕ್ಕಂತಹ ಘಟನೆ ಇದೆಯಲ್ಲ ಅಹಮದಾಬಾದ್, ಅದಾದ್ಮೇಲೆ ನಿನ್ನೆ ಏನಂದ್ರೆ ಹೆಲಿಕಾಪ್ಟರ್ ದುರ್ಘಟನೆ ಆಯ್ತು. ಇವತ್ತು ನೋಡಿದ್ರೆ ಏನೋ ಮತ್ತೆ ನಿನ್ನೆನೆ ಈ ಒಂದು ದುರ್ಘಟನೆ ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ಜನರಲ್ಲಿ ಮತ್ತೆ ಪ್ರಯಾಣಿಕರಲ್ಲೂ ಸಹಿತ ಆತಂಕ ಇರೋದಂತೂ ಸತ್ಯ. ವಾಸು, ಓಕೆ, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.